ಇದ್ದಾರೆ. ಅವರನ್ನ ಚಪ್ಪಾಳೆ ಮೂಲಕ ಹಾಗೂ ಅವರನ್ನು ವಿದ್ಯುಕ್ತವಾಗಿ ಚಿತ್ರಕಲಾ ಪರಿಷತ್ತಿನ ಆವರಣಕ್ಕೆ ಸ್ವಾಗತಿಸುವಂತಹ ಕೆಲಸವನ್ನು ಮಾಡೋಣ. ಹಲವಾರು ಕಲಾವಿದರು, ಕಲಾ ರಸಿಕರು, ಕಲಾ ಆಸಕ್ತರು, ಕಲಾ ವಿದ್ಯಾರ್ಥಿಗಳು ಮತ್ತು ಆರಕ್ಷಕ ಸಿಬ್ಬಂದಿ, ಸಂಪೂರ್ಣ ಆರಕ್ಷಕ ಸಿಬ್ಬಂದಿ ನಿಮ್ಮೆಲ್ಲರ ಸಹಕಾರ ಮತ್ತೆ ಸಂಯೋಜನೆಯೊಂದಿಗೆ ಇಂದಿನ ಈ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರವೇಶ ದ್ವಾರದಲ್ಲಿ ಇದ್ದಾರೆ. ಈಗ is there in the entrance. He has got down. I think he is going to look at some of the artwork. ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಮತ್ತು ಅವರ ಜೊತೆ ಬಂದಿರುವಂತಹ ಎಲ್ಲ ಮಂತ್ರಿ ಗಣ್ಯರನ್ನ ಚಿತ್ರಕಲಾ ಪರಿಷತ್ತಿನ ಆವರಣಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರೊಟ್ಟಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ಬರ್ತಾ ಇದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉನ್ನತ ಶಿಕ್ಷಣ ಸಚಿವರು ಮತ್ತೆ ಜೊತೆಗಿರುವಂತಹ ಎಲ್ಲ ಗಣ್ಯರನ್ನ ತಮ್ಮ ಚಿತ್ರಸಂತೆಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಚಿತ್ರಕಲಾ ಪರಿಷತ್, ಚಿತ್ರಕಲಾ ಮಹಾವಿದ್ಯಾಲಯ, ಚಿತ್ರಕಲಾ ಸಂಜೆ ಕಾಲೇಜು ಹಾಗೂ ಕಲಾಸಕ್ತರು, ಕಲಾವಿದರು, ನಗರದ ಎಲ್ಲ ಕಲಾವಿದರ ಪರವಾಗಿ, ಕಲಾಸಕ್ತರ ಪರವಾಗಿ ಅವರನ್ನ ಚಿತ್ರಸಂತೆಯ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಉದ್ಘಾಟನಾ ಸಮಾರಂಭ ಬೆಳಗ್ಗೆ ಅವಾಗಿಂದ ಫೋನ್ ಮಾಡಿದ್ರೆ ನೆಟ್ವರ್ಕ್ ಇಲ್ಲ Side please. Zoom करो भाई. ಸಂತೋಷವಾಗಿ ಸಂತೋಷದಿಂದ ಉದ್ಘಾಟನೆ ಉದ್ಘಾಟಿಸಿದೆ ಉದ್ಘಾಟಿಸಿದ್ದೇನೆ. ಏನಾಯ್ತು? ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳು ಆ ಕ್ಯಾನ್ವಾಸ್ನಲ್ಲಿ 23ನೇ ಚಿತ್ರಸಂತೆಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟಿಸಿದ್ದೇನೆ ಅಂತ ಬರೆದು ಸಹಿಯನ್ನು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಈಗ ಉನ್ನತ ಇಲಾಖೆಯ ಶಿಕ್ಷಣ ಸಚಿವರಾದಂತಹ
ಮತ್ತೆ ಸುಧಾಕರ್ ಅವರು ಕೂಡ ಸಹಿ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಎಸ್ ಎನ್ ಅಗರ್ವಾಲ್ ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರಿಗೆ ಮಾತಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಚಿತ್ರಕಲಾ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀ BL ಶಂಕರ್ ಅವರ, ಶ್ರೀ ಅಗರ್ವಾಲ್ ಅವರ, ಚಿತ್ರಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳ ಸದಸ್ಯರುಗಳ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಚಿತ್ರಸಂಸ್ಥೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಲಾವಿದ ಬಂಧುಗಳೇ, ಕಲೆಗಳ ಸ್ನೇಹಿತರೆ, ತಾಯಂದಿರೇ, ಮಾಧ್ಯಮದ ಹಿರಿಯರು, ನಾನು ಅತ್ಯಂತ ಸಂತೋಷದಿಂದ 23ನೇ ಚಿತ್ರಸಂತೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ನಾನು 8ನೇ ಬಾರಿ ನನಗೆ ಜ್ಞಾಪಕ BL ಶಂಕರ್ ಅವರು ಜ್ಞಾಪಕ ಮಾಡಿದ್ದಾರೆ. 8ನೇ ಬಾರಿ ಈ ಚಿತ್ರಸಂತೆಯಲ್ಲಿ ಭಾಗವಹಿಸಿದ್ದಾರೆ. ಕಲಾವಿದರನ್ನ ಪ್ರೋತ್ಸಾಹಿಸ್ತಕ್ಕಂಥದ್ದು, ಅವರು ಬರೆದಂತ ಚಿತ್ರಗಳನ್ನ ಪ್ರದರ್ಶನ ಮಾಡ್ತಕ್ಕಂಥದ್ದು, ಮತ್ತೆ ಚಿತ್ರಗಳನ್ನ ಕೊಂಡ್ಕೊಳ್ತಕ್ಕಂಥವರಿಗೆ ವೇದಿಕೆಯನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಕೆಲಸವನ್ನ ಚಿತ್ರಕಲಾ ಪರಿಷತ್ತು ಸುಮಾರು 60 ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಈ ಚಿತ್ರಸಂತೆ ಪ್ರಾರಂಭ ಆಗಿ 2003, ಈಗ 23ನೇ ವರ್ಷದ ಚಿತ್ರಸಂತೆಯನ್ನ ನಾವು ನೋಡ್ತಾ ಇದ್ದೀವಿ. ಈಗಾಗಲೇ BL ಶಂಕರ್ ಅವರು ಪ್ರಸ್ತಾಪ ಮಾಡದಂತೆ ಸುಮಾರು 22 ರಾಜ್ಯಗಳು, 4 ಕೇಂದ್ರಾಡಳಿತ ಪ್ರದೇಶಗಳು ಅವು ಈ ಚಿತ್ರಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿವೆ. ನನಗೆ ಇಂಥ ಒಂದು ವೇದಿಕೆಯನ್ನ ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಹೇಳಿ ಭಾವಿಸ್ತೇನೆ. ಯಾಕಂತಂದ್ರೆ ಒಂದು ವೇದಿಕೆ ಬೇಕಾಗ್ತದೆ. ಎಲ್ಲ ಜನರು ಸೇರ್ತಕ್ಕಂಥ, ಕಲಾವಿದರು ಸೇರ್ತಕ್ಕಂಥ, ಕೆಲವು ಕೊಡ್ತಕ್ಕಂಥ, ಆಸಕ್ತಿ ಇರ್ತಕ್ಕಂಥ ಜನರು ಸೇರ್ತಕ್ಕಂಥ ಒಂದು ಪ್ರದೇಶವನ್ನ ಈ ಚಿತ್ರಕಲಾ ಪರಿಷತ್ತು ಏರ್ಪಾಡು ಮಾಡ್ತಕ್ಕಂಥದ್ದು. ನಾವು ಸರ್ಕಾರದಿಂದ ಕೂಡ ಇದಕ್ಕೆ ಬೇಕಾದಂತ ಸಹಾಯವನ್ನ ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದೆನೂ ಕೂಡ ಈ ಸಹಾಯವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಯಾಕಂತಂದ್ರೆ ನಮ್ಮ ಕಲೆ ಇದೆಯಲ್ಲ, ಈ ಕಲೆ ಯಾವಾಗಲೂ ಒಂದು ಸಂಸ್ಕೃತಿ, ರಾಜ್ಯದ ಸಂಸ್ಕೃತಿಯ ಕೈಗನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನ, ಕನ್ನಡಿ ಇದ್ದಂತೆ ಅಂತಕ್ಕಂಥ ಮಾತುಗಳನ್ನ ರವಿವರ್ಮವರು ಬಹಳ ವರ್ಷಗಳ ಹಿಂದೆನೇ ಹೇಳಿದ್ರು. ಆ ಮಾತುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಸೊ BL ಶಂಕರ್ ಅವರು ಕೆಲವು ಒತ್ತಾಯಗಳನ್ನ ಮಾಡಿದ್ದಾರೆ. ಆ ಒತ್ತಾಯ, ಮೊದಲನೇ ಒತ್ತಾಯ ಏನಪ್ಪಾ ಅಂತಂದ್ರೆ, ಪ್ರತಿ ಜಿಲ್ಲೆದಲ್ಲೂ ಕೂಡ ಸಾಧನೆ ಮಾಡಿರ್ತಕ್ಕಂಥ ಸಾಧಕರ ಮ್ಯೂಸಿಯಂ ಏರ್ಪಾಡು ಮಾಡಬೇಕು ಅಂತಕ್ಕಂಥ ಒಂದು ಸಲಹೆಯನ್ನ, ಒತ್ತಾಯವನ್ನ ಇಟ್ಟಿದ್ದಾರೆ. ಆ ಒತ್ತಾಯವನ್ನ ನಾವು
ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಇನ್ನೊಂದು ಈ ಸಾರಿ ಧ್ಯೇಯ ವಾಕ್ಯ ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು, ಪರಿಸರಕ್ಕೆ ಸಮರ್ಪಣೆ ಮಾಡ್ಕೊಂಡಿರ್ತಕ್ಕಂಥದ್ದು. ಪರಿಸರ ರಕ್ಷಣೆ ಮಾಡಿದ್ರೆ ಅದು ನಮ್ಮನ್ನು ರಕ್ಷಣೆ ಮಾಡ್ತದೆ. ಪರಿಸರ ರಕ್ಷಣೆ ಮಾಡುತ್ತದೆ, ಪರಿಸರ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರವಾಗಿ ಪರಿಸರದ ಜ್ಞಾನ ಇರಬೇಕು, ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡಬೇಕು. ಸರ್ಕಾರವು ಕೂಡ ಇದನ್ನ ಅನೇಕ ಪ್ರಯತ್ನಗಳನ್ನ ಕಾರ್ಯಕ್ರಮಗಳ ಮೂಲಕ ಮಾಡ್ತಾ ಇದೆ ಪರಿಸರ ರಕ್ಷಣೆ ಮಾಡಲಿಕ್ಕೆ. ಬೆಂಗಳೂರಿನಲ್ಲಿ ಇವತ್ತು ರಾಜ್ಯದ ದೇಶದ ಅನೇಕ ರಾಜ್ಯಗಳ ರಾಜಧಾನಿಗಳಲ್ಲಿ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಬೆಂಗಳೂರಿನಲ್ಲೂ ಕೂಡ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಅದರಿಂದ ಬದುಕಲಿಕ್ಕೆ ಸಾಧ್ಯ ಆಗಿರತಕ್ಕಂಥ ದಿಲ್ಲಿನಲ್ಲಂತೂ ಬದುಕಲಿಕ್ಕೆ ಸಾಧ್ಯ ಆಗಿರತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ತೇವೆ. ಅದರಿಂದ ನಾವು ಪರಿಸರವನ್ನು ರಕ್ಷಣೆ ಮಾಡತಕ್ಕಂಥದ್ದು ಬಹಳ ಅಗತ್ಯ ಇದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇವತ್ತು ಏನು ಪರಿಸರಕ್ಕೆ ಈ ವರ್ಷದ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿದ್ದಾರೆ, ಅದು ಬಹಳ ಸೂಕ್ತವಾದಂತ ವಿಚಾರ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಇನ್ನು ಮುಂದೆನೂ ಕೂಡ ಎಲ್ರಿಗೂ ಜನರಿಗೆಲ್ಲ ಗೊತ್ತಾಗಬೇಕು, ಇದು ಬಹಳ ಮುಖ್ಯ ಅಂತ. ಪರಿಸರ ಕಾಪಾಡ್ತಕ್ಕಂಥದ್ದು, ನಾವು ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ, ಅಗತ್ಯ. ಇಂದಿನ ದಿನಗಳಲ್ಲಿ ಇದು ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಾವು ಪ್ರತಿ ವರ್ಷ ಅರಣ್ಯೀಕರಣ ಮಾಡಲಿಕ್ಕೆ ಸುಮಾರು 3 ಕೋಟಿ 5 ಕೋಟಿ ಗಿಡಗಳನ್ನು ರಕ್ಷಣೆ ಮಾಡ್ತಂತಂದ್ರೆ ಯಾವುದೇ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಒಟ್ಟು ಪ್ರದೇಶದಲ್ಲಿ 30% ಕಾಡಿರಬೇಕು. ನಮ್ಮಲ್ಲಿ 20% ಅಥವಾ 21% ಇರಬೇಕು ಅಂತ ಅನ್ಸುತ್ತೆ. ಅದನ್ನ ಹೆಚ್ಚು ಮಾಡಲಿಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ, ಬೆಂಗಳೂರಿನಲ್ಲಿ 3% ವೀರಶೇಖರ್ ಹೇಳ್ತಾರೆ, ಅದನ್ನ ವೆರಿಫೈ ಮಾಡಬೇಕು. ನಾವು 3% ಇದೆಯಾ 4% ಇದೆಯಾ ಅಥವಾ 2.5% ಇದೆಯಾ. ಆಮೇಲೆ ಕನಿಷ್ಠ ಪಕ್ಷ ನೀವೆಲ್ಲರೂ ಕೂಡ ಗಿಡಗಳನ್ನ ನೆಡ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಈಗ ಸಾಲ್ಮರದ ತಿಮ್ಮಕ್ಕನವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವ್ರಿಗೆ ಯಾಕೆ ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ? ದೇಶ ಅವರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಿದೆ. ಕಾರಣ ಯಾಕಪ್ಪ ಅಂತಂದ್ರೆ ಅವರು ಹೆಂಗೆ ಮಕ್ಕಳನ್ನ ಸಾಕ್ತೀವಿ ಅದೇ ರೀತಿ ಗಿಡಗಳನ್ನು ಸಾಕಿದ್ರು, ಮರಗಳನ್ನು ಸಾಕಿದ್ರು. ಅದಕ್ಕೋಸ್ಕರ ಅವರು ಸಾಲ್ಮರದ ತಿಮ್ಮಕ್ಕ ಅಂತ ಹೇಳಿ ನಾವು ಕರೀತಾ ಇದ್ವಿ. ಅವರನ್ನು ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ, ಅವರನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಸಾಲ್ಮರದ ತಿಮ್ಮಕ್ಕನಿಗೆ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ನಾವೆಲ್ಲರೂ ಕೂಡ ತಪ್ಪದೇ ಗಿಡ ಬೆಳೆಸ್ತಕ್ಕಂಥ ಕೆಲಸವನ್ನ ರಾಜೇಂದ್ರ ಸಿಂಗ್, ತುಳಸಿಗೌಡ, ಮೇಧಾ ಪಾಟ್ಕರ್, ಬಹಳ ಜನ ಇದ್ದಾರೆ. ಯಾರ್ಯಾರು ಪರಿಸರಕ್ಕೋಸ್ಕರ ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡಿದ್ರು, ಕೆಲಸ ಮಾಡಿದ್ರು, ಮತ್ತೆ ಹೋರಾಟ ಮಾಡೋದು, ಅದು ಬಹಳ ಮುಖ್ಯ. ಅದರಿಂದ ನಿಮ್ಮಲ್ಲೆಲ್ಲರೂ ಕೂಡ ಇದಕ್ಕೆ ಬಹಳ ಖರ್ಚೇನಾಗಲ್ಲ. ಜೀವನದಲ್ಲಿ ಮನಸ್ಸು ಬರಬೇಕು ಅಷ್ಟೇ. ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಇರ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸರ್ಕಾರವೂ ಕೂಡ ಈ ದಿಕ್ಕಿನಲ್ಲಿ ಹೆಚ್ಚು ಆಸಕ್ತಿಯನ್ನು ವಹಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಚಿತ್ರ
ಕಲಾ ಪರಿಷತ್ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಮುಂದಿನ ಮಾಡಿ ನಿಮಗೆ ನಾವು ಸಹಾಯಕವಾಗಿ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಮಾತನಾಡಲಾರ್ದೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಹೊಸ ವರ್ಷದ ಶುಭಾಶಯಗಳು. ಕರ್ನಾಟಕ ಚಿತ್ರಕಲಾ ಪರಿಷತ್ತಿನಲ್ಲಿ ಬಂದು ಚಿತ್ರಸಂತೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪರವಾಗಿ ಒಂದು ಕಲಾಕೃತಿಯನ್ನ ಈ ಕಲಾಕೃತಿಯನ್ನ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಕರ್ನಾಟಕ ಚಿತ್ರಕಲಾ ಪರಿಷತ್ನ ಪರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಕಲಾಕೃತಿಯನ್ನ ಕೊಡ್ತಾ ಇದ್ದೇವೆ. ಕೃತಜ್ಞತಾ ಪೂರ್ವಕವಾಗಿ ಅವರು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇವೆ.